ಹಲೋ ಆಯ್ಕೊಂಡು ಸ್ವಾಭಿಮಾನಿ ಕನ್ನಡಿಗರೇ ನಮಸ್ಕಾರ. ನಾನು ವೆಂಕಟೇಶ್, ಯುವಧ್ವನಿ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇದು ಶ್ರದ್ಧಾಂಜಲಿ ಕಾರ್ಯಕ್ರಮ. ಈಗಾಗಲೇ ರಾಜ್ಯದ ಜನತೆಗೆ ಹಾಗೂ ದೇಶದ ಹಲವಾರು ಜನಕ್ಕೆ ತಿಳಿದಿರುವ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷರಾದ ಎಸ್ ಲಿಂಗೇಗೌಡರು ಇದೇ 11ನೇ ತಾರೀಕು ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಪಾದಯಾತ್ರೆ ಮೂಲಕ ಅಹಮದಾಬಾದಿಂದ ಮಂಗಳೂರಿನಿಂದ ಡೆಲ್ಲಿಗೆ ಪಾದಯಾತ್ರೆ ಹೋಗುವ ಸಂದರ್ಭದಲ್ಲಿ ಅಹಮದಾಬಾದ್ ದಾಟಿ ಸೂರತ್ ಕಡೆ ಹೋಗುತ್ತಿರುವಾಗ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುತ್ತಾರೆ. ಹಾಗೂ ಅವರ ಜೊತೆ KRS ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯದರ್ಶಿಯಾಗಿರುವಂತಹ ಮೂಸಾ ಶರೀಫ್ ಅವರು ಅವತ್ತು ಸಾವಿಗೀಡಾಗಿರುತ್ತಾರೆ. ಹಾಗಾಗಿ ಇದು ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ತಾಲೂಕುಗಳಲ್ಲಿ ಈ ರೀತಿ ಸಂತಾಪ ಸೂಚನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರು. ನಮ್ಮ ಜಿಲ್ಲೆಯಲ್ಲೂ ಸಹ ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಹಾಗಾಗಿ ಯಾಕೆ ಇವ್ರಿಗೆ ವಿಶೇಷವಾಗಿ ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅನ್ನೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಅವರ ಹೋರಾಟ, ಪ್ರಾಮಾಣಿಕತೆ, ದಕ್ಷತೆ. ನಾವು ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿಲ್ಲ, ಇವತ್ತು ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಿರುವಂತಹ ಮತ್ತು ಅದಕ್ಕೆ ಕಡಿವಾಣ ಹಾಕುವಂತಹ ಒಂದು ಶಕ್ತಿಯನ್ನು ಕಳ್ಕೊಂಡಿದ್ದೀವಿ ಅನ್ನೋ ಒಂದು ದುಃಖದಲ್ಲಿ ಇವತ್ತು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಕಾರ್ಯದರ್ಶಿ ನವೀನ್ ಅವರು ಮತ್ತು ಹಲವಾರು KRS ಪಕ್ಷದ ಸೈನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂದರೆ ಅವರ ಹೋರಾಟ ಮತ್ತು ಅವರ ವ್ಯಕ್ತಿತ್ವವನ್ನು ನೆನೆಸಿ ಅವರ ಹಾದಿಯಲ್ಲೇ ಮುಂದುವರಿಯುತ್ತಾ ಅವರ ಹೋರಾಟಗಳನ್ನು ಮುಂದುವರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ನಮನಗಳನ್ನು ತಿಳಿಸ್ತಾ ಇದ್ದಾರೆ.
ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೋಲಾರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಅವರು ಒಂದು 5 ನಿಮಿಷ ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. KRS ಪಕ್ಷದ ಕೋಲಾರ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಅಂತ. ಇವತ್ತು ಲೈವ್ ಮಾಡೋ ಉದ್ದೇಶ ಇವತ್ತು ಏನಪ್ಪ ಇಲ್ಲಿ ಕಾರ್ಯಕ್ರಮ ಅಂದರೆ ನಮ್ಮ KRS ಪಕ್ಷದ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಾಗ ಲಿಂಗೇಗೌಡರು ಇವತ್ತು ಶ್ರೀಕಂಠದಿಂದ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲಾ ಘಟಕದಿಂದ ಆಯೋಜಿಸ್ತಾ ಇದ್ದೀವಿ. ಎಲ್ಲ ಕಡೆಯೂ ಮಾಡ್ತಾ ಇದ್ದೀವಿ. ನಾವು ಮಾಡ್ತಾಯಿದ್ದೀವಿ. ಏನಪ್ಪ ಅಂದರೆ ಅಧಿಕಾರಿ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದವರು ಒಳ್ಳೆ ಕುಟುಂಬ ಸಂಪಾದನೆ ಬರ್ತಾ ಇದ್ದವರು ಕೂಡ ಒಂದು KRS ಪಕ್ಷ ಬಂದು ಬೆಷ್ಟ ರಾಜ್ಯವನ್ನು ಬೆಷ್ಟ ಅಧಿಕಾರಿಗಳನ್ನು ತತ್ವಜಿಂಬವಾಗಿ ಹೋರಾಟ ಮಾಡ್ತಾ ಇದ್ದಂಥವರು ನಮ್ಮದು ವಿಪತ್ತಿ ಹೋರಾಟ ನೋಡಿ ನಾವು KRS ಪಕ್ಷಕ್ಕೆ ನಾವು ಬಂದು ಇದರಲ್ಲಿ ಭಾಗವಹಿಸಿ KRS ಪಕ್ಷದಲ್ಲಿ ಕಡೆಯಿಂದ ಈಗ ಭ್ರಷ್ಟರನ್ನು ಅಂದರೆ ಭ್ರಷ್ಟರ ವಿರುದ್ಧ ನಾವು ಹೋರಾಟ ಮಾಡಬೇಕು ಅನ್ನೋಂಥ ಹೋರಾಟದಲ್ಲಿ ನಾವು ಭಾಗವಹಿಸಿದ್ದೀವಿ. ಆದರೆ ಈಗ ದುರಂತ ನಮ್ಮ ಲಿಂಗೇಗೌಡರಿಗಾಯಿತು. ಅದರಿಂದ ನಮಗೆ ತುಂಬ ನೋವು ಆಯಿತು. ಅದರಿಂದ KRS ಪಕ್ಷ ಎಲ್ಲರೂ ಬಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭ್ರಷ್ಟರ ವಿರುದ್ಧ ಹೋರಾಟ ಮಾಡುವಂಥ ಸ್ವಪ್ನಸಿಂಹವಾಗಿ ಹೋರಾಟ ಮಾಡ್ತಾ ಇದ್ದಂಥ ಲಿಂಗೇಗೌಡರಿಗೆ ನಾನು ತುಂಬ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇಟ್ಟಿದ್ದು ನಮ್ಮ ವೆಂಕಟೇಶ್ವರ ಬಂಧುಗಳೇ, ಇಷ್ಟೊತ್ತು ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರು ಮಾತಾಡಿದರು. ನಾನು ಇದಕ್ಕಿಂತ ಮುಂಚೆ ಮಾತನಾಡಿದೆ. ವಿಷಯ ಏನಪ್ಪ ಅಂದರೆ SH ಲಿಂಗೇಗೌಡರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಕಾರ್ಯಾಧ್ಯಕ್ಷರಾಗಿದ್ದರು. ಅದಕ್ಕೂ ಮುಂಚೆ ಅವರು ನಮ್ಮ ಮಂಜುನಾಥ್ ಅವರು ಹೇಳ್ದಂಗೆ ಅವರು ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು. ಆ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ಈ ರಾಜ್ಯ ಯಾಕೆ ಈ ಥರ ಹದಗೆಡ್ತಾ ಇದೆ, ಭ್ರಷ್ಟ ರಾಜಕಾರಣಿಗಳಿಂದ ಹದಗೆಡ್ತಾ ಇದೆ, ಇದನ್ನು ಸರಿಪಡಿಸಬೇಕು ಅಂತ ಆ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ಅವರು ಹೋರಾಟದಲ್ಲಿ ತೊಡಗಿಸ್ಕೊಳ್ತಾರೆ. ತದನಂತರ 2019ಕ್ಕಿಂತ ಮೊದಲು ನಮ್ಮ DK ರವಿಯವರು ಇದೇ ಕೋಲಾರ ಜಿಲ್ಲೆಯ GC ಆಗಿರ್ತಾರೆ. ಅವ್ರ ಮೇಲೆ ಒಂದು ಕೊಲೆ ಆಗಿರುತ್ತೆ. ಸೊ ಆ ಕೊಲೆಯಲ್ಲಿ DK ರವಿಯವರು ತೀರೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಹೋರಾಟವನ್ನು ಮಾಡ್ತಾರೆ. ಅದಲ್ಲದೆ ಅನೇಕ ರೈತ ಚಳವಳಿ ಹೋರಾಟಗಳಲ್ಲೂ ಅವರು ಭಾಗಿಯಾಗಿರ್ತಾರೆ. ಅದಾದ್ಮೇಲೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 2019ರಲ್ಲಿ ಸ್ಥಾಪನೆ ಆಗುತ್ತೆ. ಅದರಲ್ಲಿ ಉಪಾಧ್ಯಕ್ಷರಾಗಿ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲೂ ಹಲವಾರು ಹೋರಾಟಗಳನ್ನು ಸೌಜನ್ಯ ಪಾದಯಾತ್ರೆ ಆಗಿರ್ಬೋದು, ಸೌಜನ್ಯದ ವಿರುದ್ಧ ದೌರ್ಜನ್ಯ ಅಂತ ಆ ಒಂದು ಪಾದಯಾತ್ರೆ ಮಂಗಳೂರಿನಿಂದ ಬೆಂಗಳೂರಿನವರೆಗೂ ಮಾಡಿದ್ರೆ ಆ ಒಂದು ಪಾದಯಾತ್ರೆಯಲ್ಲಿ ಅವರು ತೊಡಗಿರ್ತಾರೆ. ಮರಣ ಮೂಲದಿಂದ ಸುವರ್ಣಸೌಧದವರೆಗೂ, ಬೆಳಗಾವಿಯ ಸುವರ್ಣಸೌಧದವರೆಗೂ ಒಂದು ಪಾದಯಾತ್ರೆಯನ್ನು ಮಾಡಿರ್ತಾರೆ. ಅದಕ್ಕಿಂತ ಮುಂಚೆ ಒಂದು ಬೀದರಿಂದ ಬೆಂಗಳೂರಿಗೆ ಒಂದು ಪಾದಯಾತ್ರೆಯನ್ನು ಮಾಡಿರ್ತಾರೆ, ಒಂದು ರೈತ ಚಳವಳಿ ಹೋರಾಟದಲ್ಲಿ. ಈ ರೀತಿ ಅವರು ಅನೇಕ ಪಾದಯಾತ್ರೆಗಳ ಹೋರಾಟದಲ್ಲೂ ಭಾಗಿಯಾಗಿರ್ತಾರೆ. ಇದರಲ್ಲೂ ಅಷ್ಟೇ ಮಂಗಳೂರಿನಿಂದ ದೆಹಲಿವರೆಗೂ ಏನು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಏನು ಮೋದಿ ಅವರು ಬರೀ ಕರೆ ಕೊಡ್ತಾರೆ. ಆದರೂ ಹೆಣ್ಮಕ್ಳ ಮೇಲೆ ಅನೇಕ ರೀತಿಯಾದಂಥ ಅತ್ಯಾಚಾರಗಳು ಆಗ್ತಾನೆ ಇದ್ದಾವೆ. ಅವ್ರಿಗೆ ತಕ್ಕ ಶಿಕ್ಷೆ ಆಗ್ತಾ ಇಲ್ಲ ಮತ್ತು ಸರಿಯಾದ ಸಮಯಕ್ಕೆ ಶಿಕ್ಷೆ ಆಗ್ತಾ ಇಲ್ಲ. ಅದಕ್ಕೆ ಅವರು ಇವತ್ತು ಅತ್ಯಾಚಾರಗಳು ನಮ್ಮ ದೇಶದಲ್ಲಿ ಜಾಸ್ತಿ